ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ, ನೀವಿರ್ಬೋದಾ ಅಥವಾ ಇನ್ಯಾರು, ಆ ಥರ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ರೀಡಿಂಗ್ ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ? ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಇಲ್ಲಿ ಫ್ರೆಂಡ್ಲಿನೆಸ್ ಇದೆ, ಆದರೆ ಕ್ಲಾರಿಟಿ ಕಾಣ್ತಾ ಇಲ್ಲ. ಆನ್ ಆ್ಯಂಡ್ ಆಫಲ್ಲಿದ್ದೀರಾ. ಕೆಲವರು ಮಾತಾಡ್ತಾ ಇದ್ರೂ ಅಂತ ಒಂದು ಒಳ್ಳೆ ಬಾಂಧವ್ಯ ಇಲ್ಲ, ಆತ್ಮೀಯತೆ ಇಲ್ಲ. ಹಿಂದೆ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರಿ, ಕ್ಲೋಸ್ನೆಸ್ ಇತ್ತು, ಆದರೆ ಭವಿಷ್ಯದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಇಬ್ರಿಗೂ ಬೇಜಾರಿದೆ, ಆ ಥರ ಅನ್ನಿಸ್ತಾ ಇದೆ. ಇಬ್ರಿಗೂ ಫೀಲಿಂಗ್ಸ್ ಇದ್ರೂ ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಇಲ್ಲೊಂದು ಬಿಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಯಾವುದೋ ವಿಷಯದ ಬಗ್ಗೆ ಗಿಲ್ಟ್ ಫೀಲಿಂಗ್ ಇದೆ, ಸ್ಟ್ರೆಸ್ ಇದೆ. ನಿಮಗೆ ಹೆಚ್ಚು ಟೈಮ್ ಕೊಡ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನೂ ಹೇಳ್ತಾ ಇಲ್ಲ. ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಿಮಗೆ. ಹೌದು, ಕೆಲವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅವ್ರದ್ದೇ ಆದ ಪ್ರಪಂಚದಲ್ಲಿ ಇರ್ತಾರೆ. ಈ ವ್ಯಕ್ತಿಗೆ ಎಲ್ಲರನ್ನೂ ಮೆಚ್ಚಿಸೋ ಹುಚ್ಚು, ತನ್ನತನ ಕಡಿಮೆ, ಎಲ್ಲರ ಮಾತು ಕೇಳೋ ಸ್ವಭಾವ, ತನ್ಗೇನ್ ಬೇಕು, ಯಾರು ಬೇಕು ಅನ್ನೋ ನಿರ್ಧಾರ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಇದರಿಂದ ಸ್ಟ್ರೆಸ್ ಇದೆ, ಒಂಟಿತನ ಇದೆ. ನಿಮ್ಮನ್ನ ಕಳ್ಕೊತೀನೇನೋ ಆ ಒಂದು ಇನ್ಸೆಕ್ಯೂರಿಟಿನೂ ಇದೆ. ಮೇಲೆ ನೋಡೋಕ್ಕೆ ಹ್ಯಾಪಿ ಆಗಿದ್ದೀನಿ ಅಂತ ಎಲ್ರಿಗೂ ತೋರಿಸ್ಕೋತಾರೆ, ಆದರೆ ಒಳಗೆ ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದಾರೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗುತ್ತೆ. ಆದರೆ ನಿಮಗೆ ಏನು ನಿರ್ಧಾರ ಹೇಳಕ್ಕಾಗ್ತಾ ಇಲ್ಲ, ಬರ್ಡನ್ ಇದೆ, ಮನಸ್ಸು ಭಾರವಾಗಿದೆ. ಎಷ್ಟೋ ಸರಿ ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡ್ಕೋತಾರೆ. ಜೀವನದಲ್ಲಿ ಏನಾದರೂ ಮಿರಾಕಲ್ ಆಗಿ ನೀವು ಅವ್ರ ಬಾಳ್ ಸಂಗಾತಿಯಾಗಿ ಬರಬೇಕು, ಆ ಥರ ಅನಿಸುತ್ತೆ ಅವ್ರಿಗೆ. ಇಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದಿತ್ತು. ಅವ್ರ ಮನಸ್ಸಲ್ಲಿ ನೀವಿರೋದ್ರಿಂದ ಬೇರೆ ಯಾರೂ ಇಷ್ಟ ಆಗ್ತಾ ಇಲ್ಲ. ಆದಷ್ಟು ದೇವರಲ್ಲಿ ಕೇಳ್ಕೊತಾರೆ ಈ ಸಂಬಂಧ ಮುಂದುವರಿಲಿ, ಡೆಸ್ಟಿನಿ ಎಲ್ಲಿ ಕರ್ಕೊಂಡು ಹೋಗುತ್ತೋ, ಏನಾಗುತ್ತೋ ಅಂತಾನೂ ಅನಿಸುತ್ತೆ. ಮನಸ್ಸಲ್ಲಿ ಯಾವಾಗ್ಲೂ ನಿಮ್ಮ ಬಗ್ಗೆ ಯೋಚನೆಗಳಿವೆ. ನಿಮ್ಗೇನು ಇಷ್ಟ ಆಗುತ್ತೋ ಇಲ್ವೋ
ಅದನ್ನೆಲ್ಲ ಯೋಚಿಸ್ತಾರೆ. ನೀವು ಇಷ್ಟಪಡೋ ಕಲರ್ ಅಥವಾ ತಿಂಡಿಗಳು ತನಗೆ ಇಷ್ಟ ಇಲ್ದಿದ್ರೂ ಈಗೀಗ ಅದನ್ನು ಇಷ್ಟಪಡೋಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಇಲ್ಲೊಂದು ಸೋಲ್ಮೇಟ್ ಎನರ್ಜಿ ಬರ್ತಾ ಇದೆ. ಆದ್ರಿಂದ ಅವ್ರ ಯೋಚನೆಗಳು ಸುತ್ತಿ ಬಳಸಿ ನಿಮ್ಮ ಕಡೆಗೆ ಬರುತ್ತೆ. ಇಬ್ರಿಗೂ ಇಲ್ಲೊಂದು ಸ್ಪೆಷಲ್ ಬಾಂಡಿಂಗ್ ಇದೆ. ದಿನ ಕಳೆದ ಹಾಗೆ ಇದೆಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ಸ್ಟ್ರಾಂಗ್ ಫೌಂಡೇಶನ್ ಬರ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಪಾಸಿಟಿವಿಟಿ ಇದೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನಿಸ್ತಾ ಇದೆ. ಆ ಇನ್ಸೆಕ್ಯೂರಿಟಿ, ಐಸೋಲೇಷನ್, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ನೀವು ಮಾಡಿಕೊಂಡ ಮ್ಯಾನಿಫೆಸ್ಟ್ ಆಗಿರಬಹುದು, ಪ್ರೇಯರ್ಸ್ ಆಗಿರಬಹುದು, ಆ ದೇವರಿಗೆ ಕೇಳಿಸಿದೆ ಆ ಥರನೂ ಅನಿಸುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.